ನಮಸ್ಕಾರ. ಜೈ ಹಿಂದ್ ಸನ್ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರ. ಬಿಸಿಲು, ಚಳಿ, ಮಳೆ, ಗುಡ್ಡನಾಡು ಹೀಗೆ ಎಲ್ಲೆಲ್ಲೂ ಕೂಡ ನಿಂತು ನಮ್ಮ ದೇಶವನ್ನ ಕಾಯ್ತಿದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆ ಇಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತ ಸೈನಿಕರನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ಕೂಡ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸಲ್ಯೂಟ್ ಅನ್ನ ಮಾಡಲೇಬೇಕು ಅಂತ ಕಾರ್ಯಕ್ರಮವೇ ಈ ಬ್ರೇವರಿ ಅವಾರ್ಡ್. ಜೈ ಹಿಂದ್ ಸನ್ಮಾನ ಕೋ ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ ಲೆವೆಲ್, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೇವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ದೀಪಾವಳಿಯ ಹಬ್ಬದ ದಿನ, ಬೆಳಕಿನ ಹಬ್ಬದ ದಿನ ಈ ಸಾರಿಗೆ ಇಲಾಖೆಯ ಸಿಬ್ಬಂದಿಯ ಮನೆಗಳಲ್ಲಿ ಕತ್ತಲು ಆಚರಿಸುವಂತಾಗಿತ್ತು. ಕತ್ತಲಿನಲ್ಲಿ ಅವರು ದೀಪಾವಳಿ ಹಬ್ಬವನ್ನ ಆಚರಿಸುವಂತ ಸಂದರ್ಭ ಎದುರಾಗಿತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಯಾಕೆಂದ್ರೆ ಸ್ಯಾಲ್ರಿ ಆಗಿರಲಿಲ್ಲ. ನ್ಯೂಸ್ 18 ಕನ್ನಡ ವರದಿಯಿಂದ ಎಚ್ಚೆತ್ತಿದೆ ಸರ್ಕಾರ. ಸಾರಿಗೆ ಸಿಬ್ಬಂದಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ದೀಪಾವಳಿ ಬಳಿಕ ಸಾರಿಗೆ ನೌಕರರಿಗೆ ಸಿಗ್ತಾ ಇದೆ ಸಂಬಳ. ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ನೀಡಲಾಗಿದೆ ಅನುದಾನವನ್ನು. 634 ಕೋಟಿ ಅನುದಾನಕ್ಕೆ ಸಿಎಂ ಬಿಎಸ್ವೈ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕೊಡಲೇಬೇಕಾಗಿತ್ತು, ಕೊಟ್ಟಿದ್ದಾರೆ. ಬಟ್ ದೀಪಾವಳಿ ಹಬ್ಬಕ್ಕೆ ಕೊಡಬೇಕಾಗಿತ್ತು. ದೀಪಾವಳಿ ಹಬ್ಬವನ್ನ ಕತ್ತಲಲ್ಲಿ ಆಚರಣೆ ಮಾಡುವಂತಾಯಿತು. ಸಾರಿಗೆ ಇಲಾಖೆಯ ನೌಕರರು ಆರ್ಥಿಕ ನೆರವು ನೀಡಿದ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದಾರೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಯವರು. ಅನುದಾನ ನೀಡಿದಂತ ಸಿಎಂಗೆ ಸಚಿವರಿಂದ ಧನ್ಯವಾದವನ್ನು ಹೇಳಲಾಯಿತು. ಕೋವಿಡ್ ಕಾರಣ ನಿಗಮಗಳು ನಷ್ಟದಲ್ಲಿವೆ, ಹೀಗಾಗಿ ಸಂಬಳ ನೀಡಲಿಕ್ಕೆ ಆಗಿರಲಿಲ್ಲ. ಇದರಿಂದ ಸಾರಿಗೆ ನೌಕರರಿಗೆ ಅನುಕೂಲ ಆಗಲಿದೆ ಅಂತ ಹೇಳಿದರು. ನವೆಂಬರ್ ಡಿಸೆಂಬರ್ದು ಕೂಡ ನಮಗೆ ಸಂಬಳವನ್ನು ಕೊಡಲಿಕ್ಕೆ ನಮ್ಮ ಹತ್ತಿರ ದುಡ್ಡದ ಕೊರತೆ ಇರೋದ್ರಿಂದ, ಆರ್ಥಿಕ ನಷ್ಟದಲ್ಲಿರೋದ್ರಿಂದ, ಕೊರೋನಾದಿಂದ ಬಹಳಷ್ಟು ನಮಗೆ ತೊಂದರೆ ಆಗಿರೋದ್ರಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 75-25 ರೇಷೋದ, 75 ಸರ್ಕಾರ, 25 ಇಲಾಖೆ ಅಂದರೆ ನಿಗಮಗಳಿಂದ ಬರೆಸ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಗಳು ಭೇಟಿಯಾಗಿ ಮನವರಿಕೆ ಮಾಡಿದ ಮೇಲೆ ಮುಖ್ಯಮಂತ್ರಿಗಳು ಅದನ್ನು 634 ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಇವತ್ತು ಒಪ್ಕೊಂಡು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ, ಫೈನಾನ್ಸ್ ಸೆಕ್ರೆಟರಿ ಅವರಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ ಈಗಾಗಲೇ ಅದನ್ನು ತಕ್ಷಣದಿಂದ 2 ತಿಂಗಳ ಸಂಬಳ ಬಿಡುಗಡೆ ಮಾಡಬೇಕು. ಆಮೇಲೆ ಡಿಸೆಂಬರ್ ಕೊನೆಗೆ ಡಿಸೆಂಬರ್ ಸಂಬಳನೂ ಕೂಡ ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಸಾರಿಗೆ